ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಗೌಡ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋದಲ್ಲಿ ನೀವು ತಮ್ಮನೇಲಲ್ಲಿ ನೋಡ್ಕೊಂಬಂದಿದ್ದೀರಾ. ನಾವು ಕುರಿ ಮಂದಿನ ಈಗ ಒಂದು 4 ದಿವಸದಿಂದ ನಿಲ್ಲಿಸಿದ್ವಿ. ಒಂದು 4 ದಿವಸ ಹಿಂದೆ ನಿಲ್ಲಿಸಿದ್ವಿ, 4 ದಿವಸ ನಿಲ್ಲಿಸಿದ್ವಿ ಕುರಿ ಮಂದಿನ. ಅದರಿಂದ ನಮಗೆ 1 ಎಕರೆಗೆ ಎಷ್ಟು ಗೊಬ್ಬರ ಸಿಕ್ಕಿತೆ ಮತ್ತು ಇದರಿಂದ ಎಷ್ಟು ಬೆನಿಫಿಟ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಗಾಯ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಕುರಿ ಗೊಬ್ಬರ ಯಾವ ರೇಂಜಿಗೆ ನಮ್ಮ ತೋಟದಲ್ಲಿ ಐತೆ ಅಂತ. ಈಗ ಮರದ ಹತ್ರ ಹಾಕ್ಸೋದಕ್ಕೂ ಇದಕ್ಕೂ ಭಾಳ ಬಿಡುತ್ತೆ. ನೀವು ನೋಡ್ತಿರ್ಬೋದು, ನಾವೀಗ ಒಂದು 75% ಈಗ ನಾವು ಗೊಬ್ಬರ ಹಾಕಿದ್ದೀವಿ. ನಮ್ಮ ತೋಟಕ್ಕೆ 75% ನಾವು ಹಾಕಿದ್ದೀವಿ. ಈಗ ನಮಗೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅವಶ್ಯಕತೆ ಇಲ್ಲ. ನಾವೀಗ ಒಂದು ಲೆಕ್ಕಾಚಾರಕ್ಕೆ 70% ನಾವೀಗ ಗೊಬ್ಬರ ಹಾಕಿದ್ದೀವಿ ಅಂತಲೇ ತಿಳ್ಕೋಬೇಕು ನಾವು. ಯಾಕಪ್ಪ ಅಂದರೆ, ನಾವೀಗ ಕುರಿ ಮಂದಿ ನಿಲ್ಲಿಸಿದಾಗ ಇಷ್ಟು ಬರೀ ಮಣ್ಣೇ ಕಾಣ್ತಿದ್ವಿ. ಮಣ್ಣು ಅನ್ನೋಕ್ಕಿಂತ ಭಾಳ ಇದಿತ್ತು ನಮ್ಮ ಇದರಲ್ಲಿ, ಕಳೆ ಅವೆಲ್ಲ ಇತ್ತು. ಆವಾಗ ನಾವು ಮಂದಿ ನಿಲ್ಲಿಸಿದಾಗ 1% ಕಳೆ ಇಲ್ಲ, ಅವೆಲ್ಲ ತಿಂದ್ಬಿಡ್ತವೆ. ನೀವು ನೋಡ್ತಿರ್ಬೋದು, 1% ನೀವು ಕಳೆ ಕಾಣೋದು ನಮ್ಮ ತೋಟದಲ್ಲಿ. ಅಂದರೆ ನೀವು ಮಂದಿ ನಿಲ್ಲಿಸ್ತಾ ತಿಂದೇ ತಿಂತವೆ ಕುರಿಗಳು, ತಿಂತವೆ. ಮತ್ತು ನೀವು ಅಡಿಕೆ ಗಿಡಕ್ಕೆ ಮಂದಿ ನಿಲ್ಲಿಸ್ಬೋದಾ ಅಂತ ಕೇಳ್ಬೋದು ನೀವು. ಸೊ ಗಾಯ್ಸ್, ಅಡಿಕೆ ಗಿಡಕ್ಕೆ ಮಂದಿ ನಿಲ್ಲಿಸ್ಬೋದು. ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ಗಂಜಲ ಇರುತ್ತಲ್ಲ, ಗಂಜಲನ ಫಸ್ಟು ತಂದು ನೀವು ಅಡಿಕೆ ಗಿಡಕ್ಕೆ ಸಿಮಿಸ್ಬೇಕು. ಯಾಕಪ್ಪ ಅಂದರೆ, ಕುರಿಗಳು ಅಡಿಕೆ ಗಿಡನ ತಿಂತವೆ. ಹಂಗಾಗಿ ನೀವು ಗಂಜಲ ತಗೊಂಬಿಟ್ಟು ಫಸ್ಟು ಅಡಿಕೆ ಗಿಡ, ಈಗ ಆ ರೇಂಜಿಗಿರೋ, ಈಗ ಆ ಕಡೆ ಮಡಿ ಕಾಣ್ತಿದೆಯಲ್ಲ, ಆ ರೇಂಜಿಗಿರೋ ಅಡಿಕೆ ಗಿಡಕ್ಕೂ ನೀವು ಸಿಮಿಸ್ಬೇಕು. ಅವು ಕುರಿಗಳು ಅಡಿಕೆ ಗಿಡನ ತಿನ್ನಕ್ಕೆ ಹೋಗ್ತವೆ. ಹಂಗಾಗಿ ಆ ರೇಂಜಿಗಿರೋಕ್ಕೂ ಸಿಮಿಸ್ಬೇಕು. ಅದು ನೆಕ್ಸ್ಟ್ ಹೇಳ್ತೀನಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಮಂದಿ ಬಂದಾಗ ನಿಮಗೆ ಅದು ಹಾಕ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ಹೇಳ್ತೀನಿ. ಈಗ ನಾನು ಬರೀ ಇದ್ರದ್ದು ಹೇಳ್ತೀನಿ. ಮತ್ತು ಇದರಿಂದ ಬೆನಿಫಿಟ್ ಏನಪ್ಪ, ಇದರಿಂದ ಈಗ ನೀವು ಕೇಳ್ಬೋದು, ಇದರಿಂದ ಬೆನಿಫಿಟ್ ಏನು, ನೀವು ಮಂದಿ ನಿಲ್ಲಿಸಿದ್ದೀರಾ, ಇದರಿಂದ ಬೆನಿಫಿಟ್ ಏನು ಗಾಯ್ಸ್? ಈಗ ಇಲ್ಲಿ ನಮ್ಮ ತೋಟದಲ್ಲಿ ಈ ತೋಟದಲ್ಲಿ ನಾವು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ವರ್ಷ ಕಾಮನಲ್ಲಿ ಹಾಕ್ತಿದ್ವಿ. ಒಂದು ಪಾಯಿಂಟ್ ಕಾಮನಾಗಿ ಹಾಕ್ತಿದ್ವಾ. ಈಗ ಇದರಲ್ಲಿ ನಾವು ಈ ವರ್ಷ ಕುರಿ ಗೊಬ್ಬರ ಹಾಕೋದಿಲ್ಲ, ಮುಗೀತು. ಈ ವರ್ಷ ನಾವು ಕುರಿ ಗೊಬ್ಬರ ಹಾಕಲ್ಲ. ಏನಪ್ಪ ಅಂದರೆ, ಒಂದು ಕೆಮಿಕಲ್ ಹಾಕಬೇಕು. ಕೆಮಿಕಲ್ ಹಾಕ್ಕೊಂಡು ನಾವೀಗ ತೋಟ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಈ ವರ್ಷ ನಾವು ಕುರಿ ಗೊಬ್ಬರ ಹಾಕಲ್ಲ. ನೀವು ನೋಡ್ತಿರ್ಬೋದು, ನಮ್ಮ ತೋಟದಲ್ಲಿ ಇದು ಎಲ್ಲೆಲ್ಲಿ ಮಂದಿ ನಿಲ್ಲಿಸ್ತಾರೆ ಅಲ್ಲಲ್ಲಿ ಜಾಸ್ತಿ ಬಿದ್ದಿರುತ್ತೆ. ಆ ಜಾಸ್ತಿ ಬಿದ್ದಿರೋ ಜಾಗದಲ್ಲಿ ನಾವೇನಪ್ಪ ಮಾಡಬೇಕು ಅಂದರೆ, ಬಾಣಲೆ ಹೊಡಿಸ್ಬೇಕು. ಮೇಯ್ನಾಗಿ ಬಾಣಲೆ ಹೊಡ್ಸಿದ್ರೆ ಒಂದು ಲೆಕ್ಕಾಚಾರಕ್ಕೆ ಎಲ್ಲ ಹತ್ರನೂ ಹರಡುತ್ತೆ. ಬಾಣಲೆ ಹೊಡ್ಸಿದ್ರೆ ಕಾಮನಾಗಿ ಎಲ್ಲ ಹತ್ರನೂ ಹರಡುತ್ತೆ. ನಮ್ಮ ತೋಟದಲ್ಲಿ ಈಗ ಬಾಣಲೆ ಹೊಡೆಯೋಕ್ಕೆ ಬಂದಿದ್ದಾರೆ. ಒಂದು ಸ್ವಲ್ಪ ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಅದು ಬಾಣಲೆ ಹೊಡೆ ತೋರಿಸ್ತೀನಿ ಯಾವ ರೇಂಜಿಗೆ ಹೋಗುತ್ತೆ ಅಂತ. ಇದರಿಂದ ಭಾಳಷ್ಟು ಅಂದರೆ ಭಾಳ ಬೆನಿಫಿಟ್ ಐತೆ. ಈಗ ಕುರಿ ಗೊಬ್ಬರದ ಖರ್ಚು ಉಳಿತಾ, ನಿಮ್ಮ ತೋಟದಲ್ಲಿ ಕಳೆ ಹೋಯ್ತಾ 2 ಪಾಯಿಂಟಾ. ಮತ್ತು ನೀವು ನೋಡ್ತಿರ್ಬೋದು, ನಮ್ಮ ತೋಟ ಇದು ಬಂದುಬಿಟ್ಟು ಒಂದು 8 ವರ್ಷದ ತೋಟ. ಫಸ್ಟ್ಲಿ ಯಾವ ಥರ ಕೂತೈತೆ ನೋಡಿ. ನಾವು ವರ್ಷ ಕಾಮನಾಗಿ ಇದು ಮೂಟೆಯಲ್ಲಿ ತರಿಸಿ ಹಾಕ್ತಿದ್ವಿ. ಈ ವರ್ಷ ನೀವು ನೋಡ್ತಿರ್ಬೋದು, ಫಸ್ಟ್ಲಿ ಯಾವ ರೇಂಜಿ ನಮ್ಮ ತೋಟದಲ್ಲಿ ಕೂತೈತೆ ಅಂತ ನೋಡಿ. ಅಂದರೆ ಅದಕ್ಕೂ ಇದಕ್ಕೂ ಭಾಳ ಬಿಡುತ್ತೆ. ಹೆಂಗಪ್ಪ ಅಂದರೆ, ಅದು ಮರದ ಹತ್ರ ಹಾಕ್ಸೋದಕ್ಕೂ ಇದಕ್ಕೂ ಭಾಳ ಬಿಡುತ್ತೆ. ನೋಡ್ತಿರ್ಬೋದು ನೀವು ಯಾವ ರೇಂಜಿಗೆ ಹಾಕ್ಸಿದ್ದೀವಿ ನಾವು ಅಂತ. ಫಸ್ಲು ಕೂರಿಸಿದ್ದೀವಿ ಅಂತ. ಮೇಯ್ನು ನೀವು ಅಡಿಕೆ ಗಿಡಕ್ಕೆ ಏನಪ್ಪ ಅಂದರೆ, ಗೊಬ್ಬರನೇ ಮೇಯ್ನು. ಗೊಬ್ಬರದಲ್ಲಿ ಕುರಿ ಗೊಬ್ಬರನೇ ಮೇಯ್ನು. ಈ ಕೆಮಿಕಲ್ಲು, ಕೋಳಿ ಗೊಬ್ಬರ ಅವೆಲ್ಲ ವೇಸ್ಟು. ಕುರಿ ಗೊಬ್ಬರನೇ ಮೇಯ್ನು. ನೋಡ್ತಿರ್ಬೋದು ಯಾವ ರೇಂಜಿ ನಾವು ಫಸ್ಲು ಕೂರಿಸಿದ್ದೀವಿ ಅಂತ. ಇದರಿಂದ ಬೆನಿಫಿಟ್ಟು ಭಾಳ ಇದೆ. ಅದನ್ನು ನೀವು ತಿಳ್ಕೊತ ಹೋದರೆ ಗೊತ್ತಾಗುತ್ತೆ ಯಾವ ರೇಂಜಿ ಫಸ್ಲು ಕೂರ್ತೈತೆ. ನಾವು ವರ್ಷ ಕೆಮಿಕಲ್ಲು ಮತ್ತು ಅದು ಇದಕ್ಕಿಂತ ಈ ವರ್ಷ ನಾವು ಇದನ್ನು ಟ್ರೈ ಮಾಡಿದ್ದೀವಿ. ಇದೇ ನಮ್ಮದು ಫಸ್ಟು ಕುರಿ ಮಂದಿ ನಿಲ್ಲಿಸಿರೋದು. ಈ ವರ್ಷ ನಾವು ಇದನ್ನು ಟ್ರೈ ಮಾಡಿದ್ದೀವಿ. ನಿಮಗೆ ಇದು ತೋರಿಸ್ತೀನಿ ಬರ್ರಿ. ಬ್ಯಾಸೆ ಹೊಡೆದ್ರೆ ಯಾವ ರೇಂಜಿಗೆ ಕಲಿಸ್ಕೋಗೋಗುತ್ತೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ. ಗೈಸ್, ನೋಡ್ತಿರ್ಬೋದು ನೀವು ಯಾವ ರೇಂಜಿಗೆ ಕಲಿಸ್ಕೊಂಡು ಹೋಗ್ತಾಯಿದ್ದೆ ಅಂತ. ಸ್ವಾಗೇನು ಸತ ಉಳಿಯಲ್ಲ. ಇಲ್ಲಿ ಕುರಿ ಮಂದಿ ಒಂದು ಸ್ವಲ್ಪ ನಿಲ್ಲಿಸಿಲ್ಲ, ಅದಕ್ಕೋಸ್ಕರನೇ ಹಿಂಗೆ ಕಾಣ್ತೈತೆ. ನೀವು ನೋಡ್ತಿರ್ಬೋದು ಗೈಸ್ ಯಾವ ರೇಂಜಿಗೆ ಕಲಿಸ್ಕೊಂತೈತೆ ಅಂತ. ಅಂದರೆ ನಾವು ಇದನ್ನು ಮೊದಲೇ ಮಣ್ಣು ಹೊಡಿಸಿದ್ವಿ. ಹಂಗಾಗಿ ಒಂದು ಸ್ವಲ್ಪ ಅಣ್ತೈತೆ ಮಣ್ಣು. ನಮ್ಮೂರು ಕೆರೆಯಲ್ಲಿ ಕಾಮನ್ ವರ್ಷ ಮಣ್ಣು ಹೊಡಿತಾರೆ. ನಾವು ಇಡೀ ತೋಟಕ್ಕೆ ಹೊಡಿಸಿದ್ವಿ. ಗೈಸ್ ನೋಡ್ತಿರ್ಬೋದು, ಒಂಚೂರು ಉಳಿಯಲ್ಲ. ನೀವು ಬಾಣಲೆ ಹೊಡಿಸಿದ್ರೆ ಲೆಕ್ಕಾಚಾರಕ್ಕೆ ಒಂಚೂರು ಉಳಿಯಲ್ಲ, ಏನೂ ಉಳಿಯಲ್ಲ. ಇದೇ ಫಸ್ಟಾಗ ನಾವು ಮಣ್ಣು ಹಚ್ಚಿದ್ಮೇಲೆ ಬ್ಯಾಸೆ ಹೊಡೆದಿರೋದು. ಹಂಗಾಗಿ ಒಂದು ಸ್ವಲ್ಪ ಅಣ್ತೈತೆ. ನೀವು ನೋಡಿ, ಅಲ್ಲಿ ಕುರಿ ಗೊಬ್ಬರ ಮಿಕ್ಸ್ ಆಗೋಯ್ತು, ಮಣ್ಣಿನ ಜೊತೆಲಿ ಕುರಿ ಗೊಬ್ಬರ ಮಿಕ್ಸ್ ಆಗೋಯ್ತು. ಈಗ ನೋಡ್ತಿರ್ಬೋದು ಯಾವ ರೇಂಜಿಗೆ ಮಿಕ್ಸ್ ಆಗ್ತೈತೆ ಅಂತ.
ನೀವು ಕುರಿ ಮಂದಿ ನಿಲ್ಸಿದ ಮೇಲೆ ಮೇಯ್ನ್ ಮಾಡಬೇಕಾಗಿರೋದೇ ಅದನ್ನು. ಫಸ್ಟು ನೀವು ಬಾಣಲೆ ಓಡಿಸ್ಬೇಕು, ಹಂಗಾಗಿ ತೋರಿಸ್ತೀವಿ ನಿಮಗೆ. ನೋಡ್ತಿರ್ಬೋದು ಇಲ್ಲೆಲ್ಲ ಗೊಬ್ಬರ ಐತೆ. ಇದೀಗ ಇದು ಈ ಥರ ಒಂದು ರೌಂಡ್ ಹೋಗಿದಾರ, ಈ ಥರ ಒಂದು ರೌಂಡ್ ಹೋಗಿದ್ದಾರೆ. ಮತ್ತು ನೆಕ್ಸ್ಟು ಈ ಥರ ಒಂದು ರೌಂಡ್ ಹೋಗ್ತಾರೆ. ಆವಾಗ ಫುಲ್ಲು ಕ್ಲಿಯರ್ ಆಗುತ್ತೆ. ನೋಡ್ತಿರ್ಬೋದು, ತೋರಿಸ್ತೀನಿ ಅದು ನೋಡಿ. ಈಗ ನೋಡಿ, ಈಗ ಎರಡು ಕುಡ್ಕೊಂಡ್ಬಿಡ್ತಾ, ಈ ಎರಡು ಫುಲ್ ಮಿಕ್ಸ್ ಆಗುತ್ತೆ ಗೊಬ್ಬರ. ಈಗ ಹಿಂಗೆ ಗೊಬ್ಬರ ಆಗಾಯಿತು. ಈಗ ಹಿಂಗೆ ಈಗ ನಾವು ಕುರಿ ಮಂದಿ ನಿಲ್ಸಿದ್ವಲ್ಲ, ಇಲ್ಲಿ ನೋಡಿ ಯಾವ ರೇಂಜಿಗೆ ಕಲಿಸ್ಕೊಂಡಿತ್ತೆ ಗೊಬ್ಬರ, ಯಾವ ರೇಂಜಿಗೆ ಗೊಬ್ಬರ ಕಲಿಸ್ಕೊಂಡಿತ್ತು ನೋಡಿ. ಈಗ ನಾವು ಹಿಂಗೆ ಕುರಿ ಮಂದಿ ನಿಲ್ಸಿದ್ದ, ಹಿಂಗೆ ಕುರಿ ಮಂದಿ ನಿಲ್ಲಿಸಿದಾಗ ಹಿಂಗೆ ಗೊಬ್ಬರ ಕುರಿ ಗೊಬ್ಬರ ಹೋಗಿದ್ದಾಯಿತು. ಈಗ ನಾನು ನಿಮಗೆ ಹೇಳ್ತಿರೋದೇನಪ್ಪ ಅಂದರೆ, ಒಂದು ಕುರಿ ಮಂದಿ ನಿಲ್ಲಿಸಿದಾಗ ನೀವು ಡಬಲ್ ಸೈಡ್ ಬೇಸೆ ಹೊಡಿಬೇಕು. ಎರಡು ಮಗ್ಳು ಅಂತಾರಲ್ಲ, ಆ ಥರ ಬೇಸೆ ಹೊಡಿಬೇಕು. ಆ ಥರ ಬೇಸೆ ಹೊಡಿದ್ರೆ ಏನಪ್ಪ ಬೆನಿಫಿಟ್ಟು ಅಂದರೆ, ಈಗ ಹಿಂಗೆ ಕುರಿ ನಾನು ಹೇಳಿದ್ದಲ್ಲ ಆಗ್ಲೇ, ಹಿಂಗೆ ಕುರಿ ಗೊಬ್ಬರ ಈಗ ಹಳ್ಳಿತೆ ನಿಮ್ಮ ತೋಟ ತುಂಬ. ಹಿಂಗೆ ಏಕ ಕುರಿ ಗೊಬ್ಬರ ಹಳ್ಳಿತೆ. ಈಗ ನಿಮಗೆ ಹಿಂಗೆ ಮೇಯ್ನ್ ಬೇಕಾಗಿರೋದು, ಈಗ ಹಿಂಗೆ ಈ ಥರ ಮೇಯ್ನ್ ಬೇಕಾಗಿರೋದು. ಇದಕ್ಕೂ ಸೆಕೆಂಡ್ ಎರಡನೇ ಮಕ್ಕಳು ಹೊಡಿತಾರೆ, ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿಬಿಟ್ಟಿತ್ತು ತೋಟ. ಈಗ ಅಲ್ಲಿ ನೋಡಿದ್ರಲ್ಲ, ಅಲ್ಲೆತ್ಕಿನ ಇಲ್ಲೊಂದು ಲೆಕ್ಕಾಚಾರಕ್ಕೆ ಈಗ ಗೊಬ್ಬರ ಇಲ್ಲೆಲ್ಲ ಅಂಟಿದೆ. ಈಗ ನೋಡ್ತಿರ್ಬೋದು ನೀವು. ಈಗ ನೋಡಿ ಇಲ್ಲೆಲ್ಲ ಗೊಬ್ಬರ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಮಣ್ಣೊಳಗೆ ಗೊಬ್ಬರ ಈಗ ಸೇರ್ಕೊಂಬಿಡೈತೆ. ಈಗ ನಮ್ಮ ತೋಟದ ತುಂಬ ಬರೀ ಗೊಬ್ಬರನೇ. ಈಗ ಎಲ್ಲಿ ನೋಡಿದ್ರು ಬರೀ ಗೊಬ್ಬರನೇ. ಈಗ ಆಲ್ಮೋಸ್ಟ್ ಮರದ ಹತ್ರ ಅಲ್ಲ, ಎಲ್ಲಿ ನೋಡಿದ್ರು ಗೊಬ್ಬರನೇ. ಈಗ ನೋಡ್ತಿರ್ಬೋದು. ಈಗ ನಿಮ್ಮ ಕ್ವಶನ್ ಏನಪ್ಪ ಅಂದರೆ, ಈ ಗೊಬ್ಬರ ಎಲ್ಲ ನೀವು ಮಣ್ಣು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಈ ಗೊಬ್ಬರ ಈಗ ಸುಮ್ಮನೆ ವೇಸ್ಟ್ ಆಗುತ್ತೆ ಹಿಂಗೆ ಬಿಟ್ಟಿದ್ದಾರಲ್ಲ ಅಂತ. ನಾನು ಆಗಲೇ ಹೇಳ್ದಂಗೆ ನಾನು ನಿಮಗೆ ಹೇಳ್ತಿದ್ದೀನಿ, ಮತ್ತೊಂದು ಮಗಳು ಹಿಂಗೆ ಬಂದೇ ಬರುತ್ತೆ. ನೀವೇನೇ ಅಂದ್ಕೊಂಡು ಮತ್ತೊಂದು ಮಗಳು ಬಂದೇ ಬರುತ್ತೆ ನೋಡಿ. ಇಲ್ಲೆಲ್ಲ ಗೊಬ್ಬರ ಹಂಗಂಗೈತಿ. ಈ ಗೊಬ್ಬರ ಹಿಂಗೆ ಹೋಗುತ್ತೆ. ಈಗ ಆಲ್ಮೋಸ್ಟ್ ಈ ಗೊಬ್ಬರ ಬಾಣಲೆಯಲ್ಲಿ 2ರಿಂದ 3 ಮರ ತನಕ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ಗೊಬ್ಬರ ಎಲ್ಲ ಹಂಗಂಗೆ ಐತೆ. ಇದು 2ರಿಂದ 3 ಮಗ್ಳಿಗೆ ಹೋದ್ರೆ ಸರಿ ಆಗುತ್ತೆ. ನೋಡ್ತಿರ್ಬೋದು ನೀವು. ನಾವು ಈಗ ಇಮಿಡಿಯೇಟ್ಲಿ ಬೇಸೆ ಹೊಡಿಸ್ತಿದ್ವಿ. ಮತ್ತು ಇದಕ್ಕೆ ಕೆಮಿಕಲ್ ಹಾಕೋದನ್ನು ತೋರಿಸ್ತೀನಿ ನಾನು. ಕೆಮಿಕಲ್ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಟು ಅಂತ ನೋಡಿರಿ. ಎಷ್ಟು ರೇಂಜಿಗೆ, ಆ ರೇಂಜಿಗೆ ಇಲ್ಲಿ ಗೊಬ್ಬರ ಹಾಕಿದ್ದಾವೆ. ಈಗ ಆಲ್ಮೋಸ್ಟ್ ಇನ್ನು ನಮ್ಮದ್ರಲ್ಲಿ ಈಗ ಎರೆಹುಳನೂ ಬಂದಿದ್ದಾವೆ. ನೋಡ್ತಿರ್ಬೋದು, ಬೇಸೆ ಹೊಡಿತೀಯಾರೆ. ನಾವು ಇವತ್ತು ಈ ವರ್ಷ ನಾವು ಗೊಬ್ಬರ ಹಾಕೋದೇ ಇರೋಲ್ಲ. ಸೊ ಗಾಯ್ಸ್, ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಬಾಯಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಯಾವ ಥರ ಐತೆ ಅಂತ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.